ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಉತ್ತರ ಕರ್ನಾಟಕದ ಗದಗ ಜಿಲ್ಲೆ ರೋಣ ತಾಲೂಕಿನ ಇಟಗಿಯ ಭೀಮಾಂಬಿಕಾ ಸನ್ನದಿ. ಇಟಗಿ ಭೀಮಾಂಬಿಕಾ ಧರ್ಮದ ವಂಶಕ್ಕೆ ಸೇರಿದ ಸೋಮಣ್ಣ ಹಾಗೂ ಹನುಮವ್ವ ದಂಪತಿಯ ಮೂರನೇ ಮಗಳು. ಬಾದಾಮಿ ಬನಶಂಕರಿಯ ಕೃಪೆಯಿಂದ ಜನಿಸಿದ ಮೂಲ ಹೆಸರೇ ಭೀಮೆ. ಶ್ರೀ ಭೀಮಾಂಬಿಕಾ ದೇವಸ್ಥಾನ, ಇಟಗಿ ಧರ್ಮ ದೇಗುಲ ದರ್ಶನ. ರೋಣ ತಾಲೂಕಿನ ಇಟಗಿ ಗ್ರಾಮದ ಹಿಂದೂ ಪ್ರತಿಷ್ಠಿತ ದೇವಾಲಯ ಇಟಗಿ ಭೀಮಾಂಬಿಕಾ ದೇವಾಲಯ. ಎಲ್ಲ ಭಕ್ತರ ಕಷ್ಟ ತೊಂದರೆಗಳನ್ನು ನಿವಾರಿಸಿ ಪರಿಹಾರ ನೀಡತಕ್ಕಂಥ, ಅವರಿಗೆ ಆಶೀರ್ವಾದ ನೀಡುವ ಈ ಭೀಮಾಂಬಿಕಾ ದೇವಿ ಪ್ರತಿ ವರ್ಷ ಈ ಮಹಾರಾಷ್ಟ್ರ, ಗೋವಾ, ಆಂಧ್ರ, ಕರ್ನಾಟಕ ಸೇರಿದಂತೆ ಲಕ್ಷಾಂತರ ಭಕ್ತರನ್ನು ಹೊಂದಿದಂಥ ಇಟಗಿ ದೇವಸ್ಥಾನ. ಕುರುಬರ ಮನೆಯ ಹೆಣ್ಣು ಮಗಳು, ಕಾಯಕ ಮಾತೆ, ಇಟಗಿ ಧರ್ಮ ದೇವತೆ. ಶ್ರೀ ಭೀಮಾಂಬಿಕಾ ದೇವಸ್ಥಾನ, ಇಟಗಿ ಧರ್ಮ ದೇಗುಲ ದರ್ಶನ. ಭೀಮಾಂಬಿಕಾ ಅಧ್ಯಾತ್ಮ ಧರ್ಮಗಳನ್ನು ಗುರುವೆಂದು ನಂಬಿ ಬಡವರ ಆಶ್ರಯ ಬಯಸಿ ಬರುವವರ ಸಂಕಷ್ಟಗಳಿಂದ ಪಾರಾಗಲು ಬಯಸುವವರು ತಮ್ಮಲ್ಲಿ ಯಾರೇ ಬಂದರೂ ಅವರ ಕಣ್ಣೀರು ಒರೆಸಿ ಸಾಂತ್ವನ ಹೇಳಿ ಆತ್ಮಸ್ಥೈರ್ಯ ತುಂಬಿ ಮೆರೆದ ಧೀಮಂತ ಸಾಧ್ವಿ ಮನೆ. ಈ ಒಂದು ಭೀಮಾಂಬಿಕಾ ದೇವಾಲಯದಲ್ಲಿ ಅವರು ವಂಶಸ್ಥರ ಈ ಒಂದು ಪೂಜಾ ಪುರಸ್ಕಾರವನ್ನು ನಡೆಸಿಕೊಂಡು ಈ ಒಂದು ದೇವಸ್ಥಾನದಲ್ಲಿ ಬರ್ತಾ ಇದ್ದಾರೆ. ಈ ಬನಶಂಕರಿಯವರ ಪುತ್ರಿ ಭೀಮಾಂಬಿಕಾ ದೇವಿ ಈ ಇಟಗಿಯಲ್ಲಿ ಸಾಕ್ಷಾತ್ಕಾರವಾಗಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುವ ಈ ತಾಯಿ ಪ್ರತಿನಿತ್ಯ ಸಾವಿರಾರು ಸಹಸ್ರಾರು ಜನ ಭಕ್ತರು ಇಲ್ಲಿ ಬಂದು ತಾಯಿಯ ಆಶೀರ್ವಾದವನ್ನು ಪಡಿತಾರೆ. ಆಂಧ್ರ, ಮಹಾರಾಷ್ಟ್ರ, ಗೋವಾ ರಾಜ್ಯಗಳ ಭಕ್ತರು ನಿತ್ಯ ದೇವಸ್ಥಾನಕ್ಕೆ ಆಗಮಿಸಿ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಶ್ರೀ ಭೀಮಾಂಬಿಕಾ ದೇವಿ ಈಗಲೂ ದೇವಿ ಅಗೋಚರವಾಗಿ ಇದ್ದುಕೊಂಡು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾಳೆ ಎಂಬ ನಂಬಿಕೆ ಇದೆ. ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ಲದೆ ತಾಯಿ ಭೀಮಾಂಬಿಕೆಗೆ ಭಕ್ತರಿದ್ದಾರೆ. ತಮ್ಮ ಈಡೇರಿಕೆಯನ್ನು ಈಡೇರಿಸುವಂತೆ ಪ್ರಾರ್ಥಿಸಿ ದೇವಸ್ಥಾನದ ಆವರಣದಲ್ಲಿ ತೆಂಗಿನಕಾಯಿ ಕಟ್ಟುತ್ತಾರೆ. ಈ ದೇವಾಲಯಕ್ಕೆ ಬರುವ ಭಕ್ತರು ಯಾವುದೇ ಕಷ್ಟ, ಅದರಲ್ಲೂ ಅನಾರೋಗ್ಯದಂಥ ತೊಂದರೆಗಳನ್ನು, ರೋಗಗಳನ್ನು ಅನುಭವಿಸ್ತಾ ಇದ್ದರೆ ಈ ದೇವಸ್ಥಾನಕ್ಕೆ ಬಂದು ಆ ತಾಯಿ ಎಂಥದ್ದೇ ರೋಗ ಇದ್ದರೂ ಅದನ್ನು ನಿವಾರಿಸ್ತಾಳೆ ಅನ್ನೋ ನಂಬಿಕೆ ಇಲ್ಲಿಯ ಭಕ್ತ ಜನರಿಗೆ ಇದೆ. ಇದೇ ಕಾಯಿ ಕಟ್ಟುವ ಆಚರಣೆ ಅಂದುಕೊಂಡಿದ್ದು ನಡೆದರೆ ಕಟ್ಟಿದ ಕಾಯಿ ಬಿಚ್ಚಿ ನೈವೇದ್ಯ ಮಾಡಿ ಹರಕೆ ತೀರಿಸುತ್ತಾರೆ. ಬಾಲ್ಯದಿಂದಲೇ ಅಧ್ಯಾತ್ಮದತ್ತ ಒಲವು ಬೆಳೆಸಿಕೊಂಡ ಹಿರಿಯ ಒತ್ತಾಯಕ್ಕೆ ಮಣಿದು ಮದುವೆಯಾಗಿ ಸಂಸಾರಸ್ಥಳಾಗಿ ರೋಣ ತಾಲೂಕಿನಲ್ಲಿ ಇರುವ ಗ್ರಾಮಕ್ಕೆ ಬಂದಳಂತೆ. ತಾಯಿ ಭೀಮಾಂಬಿಕಾ ಬದುಕಿದಾಗ ರೋಗಿಗಳ ರೋಗಗಳನ್ನು ನಿವಾರಿಸಿದಳು. ಬರಗಾಲ ಬಂದಾಗ ಜನರನ್ನು ರಕ್ಷಿಸಿದಳು. ಬಡವರ ಮನೆಯಿಂದ ಸಾಲ ಕೇಳಿ ಬರುವವರನ್ನು ಶ್ರೀಮಂತರನ್ನಾಗಿ ಮಾಡಿದಳು ಎಂಬುದ ನಂಬಿಕೆ ಇದೆ. ನಿರಂತರ ಅನ್ನದಾಸೋಹವನ್ನಿಟ್ಟು ಮಹಾದಾಸೋಹಿ ಎನಿಸಿದವರು ಮಹಾಮಾತೆ, ಧರ್ಮದೇವತೆ ಇಟಗಿ ಶ್ರೀ ಭೀಮಮ್ಮನವರು. ಪ್ರತಿನಿತ್ಯ ಇಲ್ಲಿ ಭಕ್ತರಿಗೆ ಅನ್ನದಾಸೋಹ, ಅದರಲ್ಲಿ ಜೋಳದ ಕಿಚಡಿ ಸಾಂಬಾರು. ಅಬ್ಬಬ್ಬ, ಒಂದು ಸಲ ಈ ಜೋಳದ ಕಿಚಡಿ ತಿಂದರೆ ಮತ್ತೆ ಮತ್ತೆ ತಿನ್ನುವ ಹಾಗೆ ಆಗುತ್ತೆ. ಇಂಥ ಜನೋಪಕಾರಿ ಕಾರ್ಯಗಳಿಂದ ಪ್ರಭಾವಿತರಾದ ಭಕ್ತರು ಅವಳನ್ನು ಭೀಮವ್ವ, ಭೀಮಾಂಬಿಕೆ ಎಂದು ಕರೆದು ದೈವತ್ವಕ್ಕೆ ಏರಿಸಿದ್ದಾರೆ. ಇಟಗಿ ಶ್ರೀ ಭೀಮಾಂಬಿಕಾ ತಾಯಿ ಹಾಲುಮತ ಕೃಷಿಕ ಕುಟುಂಬದಲ್ಲಿ ಜನಿಸಿದವಳು. ಆಧ್ಯಾತ್ಮಿಕ ಶಕ್ತಿಯಿಂದ ಅನೇಕ ಜನರಿಗೆ ಆಶ್ರಯವಾದವರು. ಶ್ರೀ ಭೀಮಾಂಬಿಕೆ ಕರ್ತೃ ಗದ್ದಿಗೆ ಇಂದು ಇಷ್ಟಾರ್ಥ ಸಿದ್ಧ ತಾಣವಾಗಿದೆ. ಶಿವಶರಣೆಯಾಗಿ ಆ ಪರಮ ಭಕ್ತರನ್ನು ಗಳಿಸಿ ಅನೇಕರ ಮನ ಪರಿವರ್ತನೆ ಮಾಡಿದ ಮಹಾತ್ಮಾತೆ ಭೀಮವ್ವ ಅವರ ಸಾಧನೆ ಬದುಕಿನುದ್ದಕ್ಕೂ ಆಧ್ಯಾತ್ಮಿಕ ಸಾಧನೆಯಾಗಿತ್ತು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಇಟಗಿ.
ಕಡೆಯಿಂದನೂ ಅಮ್ಮಗೆ ಭಕ್ತಾದಿಗಳು ಬರ್ತಾರೆ. ಮಹಾರಾಷ್ಟ್ರ, ಬಾಂಬೆ, ಹೈದರಾಬಾದ್, ಆಂಧ್ರ ಎಲ್ಲ ಕಡೆಯಿಂದನೂ ಬಂದು ಅಮ್ಮನ ದರ್ಶನ ತೊಗೊಂಡು ಹೋಗ್ತಾರೆ ರೀ. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ಯಾಳ, ಬಯಸಿದ್ದೆಲ್ಲ ಕೊಟ್ಟಾಳ. ನಂಬಿಕೆಯಿಂದ ಎಲ್ಲರೂ ಬರ್ತಾರೆ, ಕಾಯಿ ಕಟ್ತಾರೆ. ಕಾಯಿ ಕಟ್ಟಿ ಅವ್ರ ಹರಕೆನ ಅಮ್ಮನ ಮೇಲೆ ಹಾಕಿ ಹೋಗ್ತಾರ. ಒಂದು ವರ್ಷ ತುಂಬಿಕೊಡ್ದ ಹರಕೆ ಈಡೇರಿಸ್ತಾಳ. ಮತ್ತೆ ಬಂದು ಅದನ್ನ ಕಾಯಿ ಬಿಚ್ಚಿ ಕಾಯಿ ಹೊಡಿಸಿ ಅವ್ರ ಹರಕೆ ಮುಟ್ಟಿಸಿ ಹೋಗ್ತಾರೆ. ನೆನೆಸಿದವ್ರ ಮನಸ್ಸಿನಾಗ ಇರ್ತೀನಿ ಅಂದಾಳ, ಕರ ಕಟ್ಟೋ ಊಟದೊಳಗೆ ಇರ್ತೀನಿ ಅಂದಾಳ. ಹಾಗಾಗಿ ನಮ್ಮಮ್ಮ ಎಲ್ಲರಿಗೆ ಜಗತ್ ಪ್ರಸಿದ್ಧವಾಗಿ ಬೆಳಗಾಕತ್ತಾಳ. ಈ ಜಾತ್ರೆ ಯಾವಾಗ ನಡೀತಿದ್ರು? ದೀಪಾವಳಿ ಎಷ್ಟು ದಿನ? 5 ದಿನದ ಜಾತ್ರೆ ಇರುತ್ತೆ. ತಮ್ಮ ಹೆಸರು? ಗಂಗಮ್ಮ ಧರ್ಮರ್ ಅಂತೇಳಿ. ನಾವು ಅಮ್ಮನ ವಂಶಸ್ಥರು, ಅಮ್ಮನ ತವ್ರ ಮನೆ ವಂಶಸ್ಥರು. ಒಂದು ಸಂಕಟ ಕಳ್ಕೊಡ್ರಿ ಅಂದಾಳ ಅಮ್ಮ. ಅಮ್ಮ ಒಂದು ಸಂಕಟ ಕಳ್ಕೊಡ್ರಿ ಅಂದಾಳ. ಆಮೇಲೆ ಬೇಡಿದವರಿಗೆ ಬೇಡಿದ್ದನ್ನು ಇಷ್ಟಾರ್ಥ ಕೊಡುತ್ತಂತ ತಾಯಿ ಜಗನ್ಮಾತೆ ಭೀಮಾಂಬಿಕೆ. ಆಮೇಲೆ ಕಾಯಿ ಕಟ್ಟಿ ವರ ಪಡ್ಕೊಳ್ರಿ. ಆಮೇಲೆ ಕಾಯಿ ಬಿಚ್ಚಿ ನಿಮ್ಮ ಸಂಕಲ್ಪ ಈಡೇರಿದ ಮ್ಯಾಗ ಆಮೇಲೆ ಪ್ರತಿದಿನ ದಾಸೋಹ ಇರ್ತದೆ. 24 ಗಂಟೆ ದಾಸೋಹ ಇರ್ತೈತಿ. ರಾತ್ರಿ 10 ಗಂಟೆ 11 ಗಂಟೆ ಬಂದ್ರೂ ಸತತ 12 ತಿಂಗಳು ಅನ್ನ ದಾಸೋಹ ಪ್ರಸಾದ ಇರ್ತೈತಿ. ಅದು ವಿಶೇಷತೆ. ಪ್ರತಿ ವರ್ಷದಂತೆ ಧರ್ಮನ ಜಾತ್ರೆ ಪ್ರತಿ ವರ್ಷ ದೀಪಾವಳಿ ಪಾಡ್ಯದಂದು ಇರ್ತೈತ್ರಿ. ಆಮೇಲೆ ಸಾವಿರಾರು ಭಕ್ತಾದಿಗಳು ಬರ್ತಾಳೆ. ಬಂದಂಥ ಭಕ್ತಾದಿಗಳ ಕಷ್ಟವನ್ನು ಈಡೇರಿಸ್ತಾಳೆ ತಾಯಿ. ಯಾವುದೇ ಕಷ್ಟ ಉಳ್ಕೊಳ್ಳೋಕ್ಕೂ ಎಲ್ಲ ವ್ಯವಸ್ಥೆ ಐತ್ರಿ. ಆಮೇಲೆ ಎಲ್ಲ ಇದು ತಂದು ಇಲ್ಲಿ ಅನುಕೂಲತೆ ಐತಿ. 1873 ಅಮ್ಮವರು ಲಿಂಗೈಕ್ಯರಾಗಿದ್ದು ಸ್ವಲ್ಪ ದಿನ ಆಗಿನ ಒಂದು ಇದರೊಳಗೆ ಸ್ವಲ್ಪ ಭಾಳ ಇದು ಇತ್ತು. ಈಗ ಇತ್ತಿತ್ತಲಾಗಿ 1992-94ರಿಂದ ಈಚೆಗೆ ಅಮ್ಮನವ್ರದ್ದು ಸ್ವಲ್ಪ ಪವಾಡಗಳು ಜನರಿಗೆ. ಆಮೇಲೆ ಈ ಥರ ಎಲ್ಲ ಬಂದಂಥ ಭಕ್ತಾದಿಗಳಿಗೆಲ್ಲ ಅವರೆಲ್ಲ ಮನಸ್ಸಿನ ಸಂಕಲ್ಪವೆಲ್ಲವೂ ಈಡೇರಿದ ಮೇಲೆ ಆಮೇಲೆ ಹಿಂಗಾಗಿ ಭಕ್ತರಿಗೆ ತಾಯಿಯ ಬಗ್ಗೆ ತಾಯಿ ಒಂದು ಆಶೀರ್ವಾದದಿಂದ ಎಲ್ರಿಗೂ ಎಲ್ಲ ಒಳ್ಳೆಯದಾಗಿದೆ, ಚೆನ್ನಾಗಿದ್ದಾಗಿದೆ. ಆಮೇಲೆ ಭಕ್ತಾದಿಗಳೆಲ್ಲ ಬಂದು ಪ್ರತಿ ಅಮಾವಾಸ್ಯೆಗಳು ಬಂದು ಜಾತ್ರೆ ಹತ್ರ ಆಗ್ತದೆ, ಬರ್ತಾರೆ. ಅವರೆಲ್ಲ ಮನಸ್ಸಿನ ಸಂಕಲ್ಪಗಳನ್ನೆಲ್ಲ ಈಡೇರಿಸಿದ್ದಾಳೆ ತಾಯಿ ಭೀಮಾ. ಚಿತ್ರಮೂಲ ಗಡ್ಡೆ ಅಂತ ಹುಣ್ಣು ಹುಳುಕು ಇತ್ಯಾದಿಗಳು ಏನಾದರೂ ಕಣ್ಮಾಲೆ ಬಗೆಂದ್ರಿ ಹುಣ್ಣು ಈ ಥರ ಏನಾದರೂ ಸಮಸ್ಯೆಗಳು ಇದ್ದಂದರೆ ಅವರ ಶರೀರದಲ್ಲಿ ಏನು ತುಮ್ಮಗಳು ಇದ್ದರಿಂದ ಅಮ್ಮ ಆ ಥರ ಒಂದು ಇದನ್ನು ಎಲ್ಲ ಹೋಗಲಾಡಿಸೋದಕ್ಕೆ ಒಂದು ಚಿತ್ರಮೂಲ ಗಡ್ಡೆ ಅಂತ ಬರ್ತದೆ. ಆ ಚಿತ್ರಮೂಲ ಗಡ್ಡೆ ಅಂದರೆ ಅದು ಬೋವಿಯವರ ಮಣಿತನಕ್ಕೆ ವಹಿಸಿಕೊಟ್ಟಿದ್ದಾರೆ. ಅಲ್ಲಿ ಏನು ಮಾಡ್ಬೇಕಂದ್ರೆ 4 ಸೇರು ಜೋಳ ಆ ಜೋಳ ತೆಗೆದುಕೊಂಡು ಹೋಗಿ ಗಡ್ಡೆ ತೊಗೊಂಡು ಬರಬೇಕು. ಗಡ್ಡೆ ಅಂದರೆ ಬೇರನ್ನು ತೊಗೊಂಡು ಬರಬೇಕು. ಅವರೆಲ್ಲ ಹೇಳ್ತಾರೆ ಹಚ್ಕೊಳ್ಳೋದು ಹೆಂಗಂತ. ಬೆಳಗ್ಗೆ ಸಾಯಂಕಾಲ ಸ್ನಾನ ಮಾಡಿ ಆಮೇಲೆ ಸಾಯಂಕಾಲ ತುಂಬದ ಗಿಡದ ನೀರನ್ನೆಲ್ಲ ಕೈಕಾಲು ಮುಖ ತೊಳ್ಕೊಂಡು ಅದನ್ನು ಹಚ್ಕೊಳ್ತಾ ಹೋಗೋದ್ರಿಂದ 1 ಗಡ್ಡೆ 2 ಗಡ್ಡೆಗೆ ಅವ್ರು ಎಂಥ ಏನೋ ಹುಣ್ಣು ಹುಳುಕು ಥರದ್ದು ಏನೋ ಸಮಸ್ಯೆಗಳು ಆರೋಗ್ಯದ ಇದರೊಳಗೆ ಏನೋ ತೊಂದರೆ ಅಂತ ಎಲ್ಲ ರೋಗಾದಿಗಳು. ಉತ್ತರ ಕರ್ನಾಟಕದ ಸಮಗ್ರ ಕ್ಷಣದ ಮಾಹಿತಿ ನಮ್ಮ ಪ್ರಜಾರಾಜ್ಯ ಕನ್ನಡ ವಾಹಿನಿಯಲ್ಲಿ. ನಮ್ಮ ನಡೆ ಪ್ರಜಾರಾಜ್ಯದ ಕಡೆ. ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ನಾನು ರಾಮಗೌಡ್ ಪಾಟೀಲ್.